ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮ್ಯಾನಿಫೆಸ್ಟ್ ಡೈರೀಸ್. ಸೊ ಮ್ಯಾನಿಫೆಸ್ಟ್ ಡೈರೀಸಲ್ಲಿ ನಮ್ಮ ಇವತ್ತಿನ ಟಾಪಿಕ್ ಬಂದು ಈಟ್ ವಿತ್ ಅವೇರ್ನೆಸ್ ಅಂತ. ಏನಪ್ಪ ಹೀಗಂದರೆ ಅಂತ ಯೋಚನೆ ಮಾಡೋದಾದರೆ, ನೋಡಿ, ನಮ್ಮಲ್ಲಿ ಎಷ್ಟೋ ಜನ ತಿನ್ನೋಕ್ಕೋಸ್ಕರ ಬದುಕ್ತಾ ಇರ್ತೀವಿ, ಬದುಕೋಕ್ಕೋಸ್ಕರ ತಿನ್ನಲ್ಲ ಅಲ್ವಾ? ಅದೇ ಡಿಫ್ರೆನ್ಸು. 100ಅಲ್ಲಿ 90% ಆಫ್ ದ ಜನ ಜಸ್ಟು ಇವ್ರು ಇದನ್ನು ತಿಂತಾ ಇದ್ದಾರೆ, ಏನೋ ಒಂದು ಕ್ರೇವಿಂಗ್ ಆಯಿತು, ಇನ್ನೇನೋ ಒಂದು ತಿನ್ನಬೇಕು ಅಂತ ಆಸೆ ಆಯಿತು ಅಂತ ತಿಂತಿರ್ತಾರೆ ಹೊರತು ರಿಯಲ್ ಆಗಿ ಇವಾಗ ನಮ್ಮ ದೇಹಕ್ಕೆ ಅದರಿಂದ ಏನಾಗುತ್ತೆ, ಏನು ತಿಂತಾ ಇದ್ದೀವಿ, ಯಾವ ಟೈಮಲ್ಲಿ ಇದನ್ನು ತಿನ್ನಬೇಕು, ನಿಜವಾಗ್ಲೂ ಹಸಿವಿದೆಯಾ, ಈಗ ತಿನ್ನಬೇಕಾ ಬೇಡವಾ ಅಂತ ಯೋಚನೆನೇ ಮಾಡಲ್ಲ. ಅದೇ ನಾವು ತಿನ್ನುವಂಥ ಪ್ರತಿ ತುತ್ತಿನ ಹಿಂದೆ ಕೂಡ ಒಂದು ಎನರ್ಜಿ ಇರುತ್ತಂತೆ. ಇವತ್ತು ನಾವು ಏನು ತಿಂತೀವಿ, ನಮ್ಮ ಇಡೀ ದಿನ ಹಾಗೇ ಇರುತ್ತೆ, ನಮ್ಮ ಯೋಚನಾ ಶಕ್ತಿ ಹಾಗೇ ಇರುತ್ತೆ. ಹಾಗಾಗಿ ಮನುಷ್ಯರಾಗಿ ನಾವೆಲ್ಲರೂ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರೋದು, ಏನು ತಿಂತಾ ಇದ್ದೀವಿ, ಯಾವ ಟೈಮಲ್ಲಿ ತಿಂತಾ ಇದ್ದೀವಿ, ಎಷ್ಟು ತಿಂತಾ ಇದ್ದೀವಿ, ಇದರಿಂದ ನಮ್ಮ ದೇಹಕ್ಕೆ ಏನಾಗುತ್ತೆ, ಈ ಟೈಮಲ್ಲಿ ತಿನ್ನಬೇಕಾ ಬೇಡವಾ, ಇಷ್ಟು ಯೋಚನೆ ಮಾಡಿಬಿಟ್ರೆ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ 3 ರೀತಿ ಆರೋಗ್ಯವಾಗಿರ್ಬೋದು, ಪ್ರೊಡಕ್ಟಿವ್ ಆಗಿರ್ಬೋದು.